ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ನಮ್ಮನ್ನ ಪ್ರಪಂಚದಲ್ಲಿ ಇವನು. ಆನ್ರಿ ಮಿಷನ್ ಚೆಕ್ ಮಾಡ್ರಿ. ಆನ್ರಿ ಕುಡ್ದಿದ್ದೀನಿ. ಓಕೆ, ಏನ್ ನಿಮ್ ಹೆಸರು? ಏನ್ ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಫ್ರೆಂಡ್ಸು ಸರ್. ಒಂದೇ ಚಡ್ಡಿನ ಒಂದ್ಸಲಿನೂ ಹೋಗಿದೆ ಹಾಕೊಳ್ಳೋಷ್ಟು ಕ್ಲೋಸು. ನಾನ್ ಗಣೇಶ, ಇವನ್ ಕಿಟ್ಟಿ, ಇವನ್ ದಿಗಂತ್. ನಮ್ ಬಗ್ಗೆ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ರೀ, ನೋಡಕ್ಕೆ ಎಜುಕೇಟೆಡ್ ತರ ಕಾಣಿಸ್ತೀರಾ, ಕುಡಿದ್ಬಿಟ್ಟು ಗಾಡಿ ಓಡಿಸಕ್ಕೆ ನಾಚಿಕೆ ಆಗೋದಿಲ್ವೇನ್ರಿ? ಸಾರ್ ಆತರ ಅಪ್ಪದ ನಮ್ಮ ಮೇಲೆ ಹಾಕ್ಬೇಡಿ ಸರ್, ನಾವಿಬ್ರು ಕ್ಲೀನ್ ಬಾಯ್ಸ್. ಇವನ್ ಹುಡುಗಿ ಕೈ ಕೊಟ್ಟು 1 ವರ್ಷ ಆಯ್ತು, ಆನಿವರ್ಸರಿಗೆ ಇರ್ಲಿ ಅಂತ ಲೈಟ್ ಆಗಿ ತಗೊಂಡಿದ್ದಾನೆ. ಪಾಪ ಇಂಥ ಟೈಮಲ್ಲಿ ಹುಡುಗರು ಏನ್ ಮಾಡಕ್ಕಾಗುತ್ತೆ ಸರ್? ನೀವು ನೋಡಿದ್ರೆ ರೋಡಲ್ಲಿ ಹುಡುಗರ್ನ ನಿಲ್ಸಿ ಆನಿ ಅಂತೀರಾ. ಸ್ವಲ್ಪ ಹುಡುಗರ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಸರ್. ಓಹೋ, ಹಾಗಾದ್ರೆ ನಮ್ದು ತಪ್ಪು ಅಂತೀರಾ ಸರ್? ಒಂಥರ ಅದೇ ಲೆಕ್ಕಕ್ಕೆ ಬರುತ್ತೆ. ರೀ, ಲವ್ ಫೇಲ್ಯೂರ್ ಆದ್ರೆ ಹುಚ್ಚುಚ್ಚ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ರು ಪ್ರಾಣ ತೆಗಿರಿ ಅಂತ ಹೇಳಿಲ್ಲ. ಮುಚ್ಕೊಂಡು ಸ್ಟೇಷನ್ ನಡೀರಿ, ಉಳಿದನ್ನ ಅಲ್ಲೇ ಮಾತಾಡೋಣ. ಸರ್, ನಿಮ್ಗೆ ಬೈರೇಗೌಡ್ರು ಗೊತ್ತಾ? ಯಾರು? MLA. ಗೊತ್ತ್ರಿ, ಏನೀಗ? ಇವನು ಅವ್ರ ಮಗ. ಅವ್ರ ಕಡೆ ಲೈನ್ ಇದ್ದಾರೆ, ಮಾತಾಡಿ. ಹಲೋ, ಹಾ ಹೇಳಿ ಸರ್. ಹಾ ಓಕೆ ಸರ್. ಏಯ್, ಕೀ ಕೊಡು. ಗಣೇಶ, ಅಪ್ಪ ಬಂದಿದ್ದಾರೆ ನೋಡು. ಕಣ್ಬಿಡು. ಅಲ್ಲಿ ಬಿಡ ಮಗ, ಬಿಡ. ಹೇಗಿದ್ದೀರಾ ಅಂಕಲ್? ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಇವನು ಎಣ್ಣೆ ಹೊಡೆದಿರೋ ನ್ಯೂಸು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬತ್ತು. ಈಗ ನನ್ನ ಮಗ ಎಂತ ಒಳ್ಳೆ ಕೆಲಸ ಮಾಡೋದಂತ ಫುಲ್ ಕುಸ್ಸಾಬಿಟ್ಟು ಕಣ್ ತುಂಬಾ ನೋಡ್ಕೊಂಡು ಹೋಗುವ ಅಂತ ಬಂದು ಈ ಸುಪುತ್ರನ. ಗಾಡಿ ಓಡಿಸಿದ್ ನಾನು ಅಂಕಲ್. ಗಾಡಿ ಕುಡಿಯೋದೇ ಇಲ್ಲ ಅಂಕಲ್. ಮುಚ್ಕೊಂಡಿರಪ್ಪ, ಅವ್ನು ವಹಿಸ್ಕೊಂಡ್ ಬರ್ಬೇಡಿ. ಚಡ್ಡಿ ಹಾಕಳಕ್ಕೆ ಗೊತ್ತಿಲ್ಲ ಇವನಿಗೆ. ಆಗ ಟೀಚರ್ ಕಣ್ಣು ನೋಡ್ದವನು. ಮಂಡ್ಯ ಸ್ಕೂಲ್ ಬುಡ್ಸಿ ಹುಟ್ಟಿ ಫಾರಿನ್ ಸ್ಕೂಲ್ ಸೇರಿದ್ದು. ಮಗ ಇಂಗ್ಲಿಷ್ಲೆ ಉದ್ದು ಕುಚ್ಚೆ ಹುಚ್ಚವೆಲಿ ಅಂದ್ಬಿಟ್ಟು ಇವನು MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು, ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ನೀವ್ ಸ್ವಲ್ಪ ಸುಮ್ನಿರಿ, ನಾನ್ ಮಾತಾಡ್ತೀನಿ ಅವನ. ಏನೇ ಸುಮ್ಕಿರೋದು? ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡಕ್ಕೆ 5 ವರ್ಷ ಮನೆ ಬಿಟ್ಬಿಟ್ಟು ಇವನು ಜೀವನ ಸಾಕ್ಷರ ಗಂಡಸನು. ನೋಡಿಲಿ ಇವನು ಮಾಡ್ತಿರೋ ಕೆಲ್ಸನ ನೋಡು. ಆ ಹುಡುಗರು ನೋಡೋರು ಕಲ್ತ್ಕೊಂಡಮ್ಮಿ, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಕಣೆ. ಅವನು ಇಂಜಿನಿಯರ್, ಮುಂದ್ ವರ್ಷ ಡಾಕ್ಟರ್ ಆಗ್ತಾನೆ. ಏನ್ ತಮಾಷೆ ಅಥವಾ ಡಾಕ್ಟ್ರ್ ಇಂಜಿನಿಯರ್ ಆಗೋದು ಅಂದ್ರೆ? ಅಮ್ಮೆ, ನನ್ನ ಮಗ ನಾನ್ ಸತ್ರೆ ಇಡೀ ಊರಿಗೆ ಕುಣಿದಾಡ್ಕೊಂಡು ಬೀರು ಬ್ರಾಂದಿ ರಮ್ಮು ಕುಡ್ಸ್ಬಿಟ್ಟು ಪಾರ್ಟಿ ಮಾಡ್ಬಿಡ್ತ ಕಣಮ್ಮಿ ಇವನು. ಮಗ ಅಂತೆ ಮಗ, ಇವನ್ ಬಾಯಿ ಮಣ್ಣಾಕ. ಇವನ್ ಸೌಭಾಗ್ಯಕ್ಕೆ ನಾನು MLA ಬೇರೆ. ಹೊಟ್ಟೆಲಿಟ್ಟಿರೋ ಲೋಪರ್ ನನ್ನ ಮಗನ್ನ ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗಿರೋ ಅಪ್ಪ. ಇವನು ಯಾವ ಊರ್ ಸೀಮೆ MLA ಅಂದ್ಬಿಟ್ಟು ಜನ ನೆಕ್ಸ್ಟ್ ಟೈಮ್ ಸೋಲಿಸ್ಬಿಟ್ರೆ ನಮ್ಮ ತಾಯಿ ಸತ್ತೋನು ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗ್ ಬರ್ತಾನೋ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನೀನು ಮೀಕೊಂಡಿರಪ್ಪ, ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ನಾನ್ ಬರಲ್ಲಮ್ಮ. ಸಬಾಸ್ ಸಬಾಸ್ ಕಣೆ, ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ಉಡ್ಸ್ತಾಪ್ನಿ ಅದಕ್ಕೆ. ಅಲ್ಲ ಏ ತಿಳ್ಕಳಿ, ಮಕ್ಳು ಉಡ್ಸಕ್ಕಿನ ಮುಂಚೆ ಹುಷಾರು. ಎಲ್ರೂ ಮನೆ ದೋಸೆನೋ ತೂತೆ ಅಲ್ವೇನಣ್ಣ? ಎಲ್ರೂ ಮನೆ ದೋಸೆ ತೂತಾರ, ನಮ್ಮಲ್ಲಿ ಮುದ್ದೆನೂ ತೂತು. ನೀವು ಮುಚ್ಕೊಂಡ್ರಪ್ಪ ಬಂದ್ಬಿಟ್ರಿಲಿ. ಓಹೋ ನೋಡಮ್ಮಿ, ಇನ್ನ ನಮ್ಮ ಮಗ ಸತ್ರೆ ಇವ್ ಡೆಡ್ ಬಾಡಿ ಒಂದಿಡಿ ಮಣ್ಣು ಹಾಕಕ್ಕೂ ಬರಲ್ಲ. ನಡಿ ನಡಿಯೇ ನಡಿಯ. ನೀವು ಚೆನ್ನಾಗಿ ಓದ್ಕೊಳ್ರಪ್ಪ, ಇವನ್ ಕೆಟ್ಟೋಗ್ಬೇಡ್ರಿ ನೀವು. ಏಯ್ ನಡ್ರ, ನಮ್ಮ ಮಗನಿಗೆ ಮದ. ಲೋ, 12 ಗಂಟೆ ಆಯ್ತು, ಹೊರಡೋಣ ಬನ್ರೋ ಫ್ಲಾಟ್ಗೆ. ಅದೇ ಫ್ಲಾಟು, ಅದೇ ಪಬ್ಬು, ಅದೇ ಕೆಲಸ, ಅದೇ ಫೇಸ್ಗಳು, ಅದೇ ಟ್ರಾಫಿಕ್ಕು. ಸಾಕಾಗೋಯ್ತಪ್ಪ. ಆದ್ ಕಡೆ ಹೋಗಿ ಲೈಫಲ್ಲಿ ಉದ್ಧಾರ ಆಗೋಣ ಅಂದ್ರೆ ಹೆಣ್ಮಕ್ಳು ಕಾಟ. ಅದೇನ್ ಲೋ ವೇಸ್ಟ್ ಜೀನ್ಸ್ಗಳು, ಅದೇನು ಟೈಟ್ ಟೀ ಶರ್ಟ್ಗಳು. ನಮ್ ನಿಯತ್ತೇನಿಲ್ಲ ಅಲ್ಲ.
ಹುಡುಗಿರ್ ನೋಡ್ತಿದ್ರೆ ಯಾವ ಹುಡುಗಿರ್ಗೂ ಅಂತಂದಿರ ಇಲ್ವೇನಪ್ಪ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು ತಲೆ ಕೆಟ್ಟೋಗಿದೆ. ಹೊಸ ಜಾಗಕ್ಕೆ ಹೋದ್ರೆ ಹಳೆ ಹುಡುಗಿನ ತಕ್ಮಟ್ ಮರಿಬೋದು ಅಂತ ಕಿಟ್ಟಿ ಪ್ಲಾನ್. ಏನಿವಾಗ? ಏನಿಲ್ಲ, ನಡ್ರಿ ಹೋಗೋಣ. ವಾಪಸ್ ಬರೋದು ಮರ್ತ ಬರ್ಬೇಕು ಅಂತ ಜಾಗಕ್ಕೆ ಹೋಗೋಣ. ನಡ್ರಿ. ಎಲ್ಗೋ ಹೋಗೋದು? ನಮ್ ತಾತನ್ ಮನೆಗೆ ಹೋಗೋಣ, ಮುಗಿಲ್ಪೇಟೆ. ನಮ್ಮ ಅಜ್ಜಿ ತೀರೋದ್ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ. ನೀನು ತೀರ್ಕೊಂಬಿಡ, ಒಟ್ಟಿಗೆ ಹೋಗೋಣ. ಬರೀ ಮೋಡ ತುಂಬ್ಕೊಂಡಿರುತ್ತೆ ಅಂತಿದ್ಯಲ್ಲ, ಆ ಊರ್ಗ? ಹೆಸರೇ ಮುಗಿಲ್ಪೇಟೆ ಅಂತ. ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರ್ ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ನಡ್ರಪ್ಪ, ಆ ಊರಲ್ಲಾದ್ರೂ ಜೀವನ ಟ್ರ್ಯಾಕ್ ಬರ್ತಾ ನೋಡೋಣ. ಬರ್ತಿದ್ದಂಗೆ ಸೌಂಡ್ ಹುಡ್ಕೋ ಕೆಲಸ ನಲ್ಲಪ್ಪ. ಒಳಗಡೆ ಇತ್ತ ಡಾರ್ಕ್ ಡ್ರಾಕುಲಾ ಇಟ್ಕೊಂಡು ಆಚೆ ಕಡೆ ದೆವ್ವ ಇದೆ ಎಚ್ಚರಿಕೆ ನಿಮ್ ತಾತ ಬಾಡಿ ಹಾಕಿಲ್ವಲ್ಲ? ಮನೇಲೊಬ್ಬ ಆಳಿರ್ತಾನೆ, ಪಕ್ಕದ ಸ್ಟೇಟಿಗೆ ಕರ್ಕೊಂಡ್ ಬರ್ತಾನೆ ಅಂತ ಫೋನಲ್ಲಿ ಹೇಳಿದ್ರು ತಾತ. ಇವನೇ ಇರ್ಬೇಕು. ಇವನಿಗೆ ಕಿವಿ ಬಾಯಿ ಇಲ್ಲ, ಅವಾಗ ಪಿಪಿ ಊದ್ತಾನೆ, ತಲೆ ಕೆಡ್ಸ್ಕೊಂಬೇಡ ಅಂದ್ರು ತಾತ. ಟೋಟಲಿ ಆಡಿಯೋ ಮ್ಯೂಟು, ರೆಕಾರ್ಡು ಇಲ್ಲ, ಪ್ಲೇನು ಇಲ್ಲ, ಸೌಂಡ್ಲೆಸ್ ಶಿಷ್ಯ. ಸಿಕ್ಕಿದ್ರೆ ಈ ತರ ಶಿಷ್ಯ ಸಿಕ್ಬೇಕು ನೋಡಪ್ಪ. ತಾತ ಎಲ್ಲಿ ಅಂತ ಕೇಳ್ರು. ಎಲ್ಲೋ ತಾತ? ಲೈಫ್ ಅಲ್ಲಿ ಇನ್ನ ಯಾರ್ಯಾರನ್ನ ಫಾಲೋ ಮಾಡ್ಬೇಕು ಬಿಟ್ಬೇಡ ನಾವು. ಏನೋ ಹೀಗೆ ಓಡ್ತಾನೆ ಇವನು. ನೀವು ಚಿಕ್ಕದೊಡಕ್ತಿದ್ರೆ ಏನಾದ್ರು ಒಲಿಂಪಿಕ್ಸ್ ಹೋಗಿದ್ರ? ಹಾಕಿರೋ 15 ದಿನ ರಜದಲ್ಲಿ 10 ದಿನ ನಿಮ್ ತಾತನ ಹುಡ್ಕಕ್ಕೆ ಬೇಕು ಏನಪ್ಪ. ಕರಿಯೋ ನಿಮ್ ಸೀನಿಯರ್. ಹುಡುಗಿರು ಈ ಲೆವೆಲ್ ಫಾಸ್ಟ್ ಆಗಿರೋ ಊರಿಗೆ ಬಂದಿದೀವಲ್ಲ ಕಿಟ್ಟಿ, ಉದಾರ ಆಗ್ತೀವ ನಾವು. ಸ್ವಲ್ಪ ಲೂಸ್ ಅನ್ಸುತ್ತ ಕಣ. 3 ಜನದಲ್ಲಿ ಯಾರು ಹ್ಯಾಂಡಲ್ ಮಾಡೋದು? ದೂಪಡ ಟ್ರೈ ಮಾಡ್ತೀಯಾ? ಹಲೋ, ಗಾಡಿ ಆಫ್ ಮಾಡಿ ಮರ್ಯಾದೆಯಿಂದ ಕೆಳಗಿಳಿದ್ರೆ ನಾವು ಒಂದ್ ಸ್ವಲ್ಪ ಭಕ್ತಿಯಿಂದ ಒಂದ್ ನಮಸ್ಕಾರ ಹಾಕ್ಬೋದು. ಪಾವನಿ, ಇಳಿಯ ಕೆಳಗೆ. ಎಷ್ಟೊತ್ತು ಇಳಿಯೋದು ಕೋತಿ?
ಅವ್ರು ಕರ್ಕೊಂಡ್ ದೂತ್ ಬೇಡ ಲೇಡೀಸ್ ಎಲ್ಲ ಜಾಕಿ ಚಾನ್ ತರ ಆಡ್ತಾರೆ ಕಷ್ಟ ಇದೆ ಲೈಫ್ ಇಲ್ಲಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಇವನ್ ಗಣಿ ಅವನ್ ಕಿಟ್ಟಿ ನಮಸ್ಕಾರ ಅವರೇ ಕಣ ನಮ್ ತಾತ ಸೀನಿಯರ್ ದೂತ್ ಬೇಡ ಬಿಸ್ಲರಿ ಬಾಟ್ಲಿಗೆ ಉಲ್ಟಾ ಶರ್ಟ್ ಹಾಕ್ತಂಗಿಲ್ವೇನೋ ನಮಸ್ತೆ ತಾತ ಇವ್ ಪದ್ಮ ಕೋದಣ್ಣ ನಿಂತೆ